ಇದು ಬಹಳ ಮುಖ್ಯವಾಗಿ ಒಂದು ವೈಯಕ್ತಿಕ ದ್ವೇಷ ಅಂತ ನಾನು ಅನ್ಕೊಳ್ತೀನಿ. ಈ ಅಧಿಕಾರದ ಲಾಲಸೆಯಿಂದ ಈ ನಮ್ಮ ಇವರು ಯಾರೋ ಯತ್ನಾಳ್ ಅವರು ಆ ರೀತಿ ಮಾಡಿದ್ದಾರೆ ಅಂತ ನಾನು ಅದು ಅನ್ಕೊಳ್ತೀನಿ. ನನಗೇನ ಹಾಗೆ ಅನ್ಸೋದಿಲ್ಲ. ಯಾಕೆಂದ್ರೆ ಅವರು ಸಹ ಯಾವುದೇ ರೀತಿಯಾದಂತ ಪಬ್ಲಿಕ್ ನಲ್ಲಿ ಅವ್ರನ್ನ ಅವಹೇಳನವಾಗಿ ಮಾತಾಡಿಲ್ಲ. ಯತ್ನಾಳ್ ಅವ್ರಿಗೆ ಇದು ಮೊದಲನೇ ಸರಿ ಏನಲ್ಲ ಅವರು ಉಚ್ಚಾಟನೆ ಮಾಡ್ತಿರೋದು ಬಿಜೆಪಿ ಪಕ್ಷ. ಆದ್ರೆ ಪದೇ ಪದೇ ಯಾಕೆ ಯತ್ನಾಳ್ ಅವರು ಎಚ್ಚೆತ್ಕೊಳ್ತಾರೆ, ಪದೇ ಪದೇ ಯಾಕೆ ಈ ತರ ಮಾಡಿಕೊಂಡ್ರು ಅಂತ ಅನ್ಸುತ್ತೆ? ಇದು ಬಹಳ ಮುಖ್ಯವಾಗಿ ಒಂದು ವೈಯಕ್ತಿಕ ದ್ವೇಷ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಹಿಂದಿನಿಂದನೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಅವರು ಯಡಿಯೂರಪ್ಪನವ್ರನ್ನ ಬಹಳ ಹೀನಾಯವಾಗಿ ಅವರು ಎಲ್ಲ ಹೊರಗಡೆನೂ ಅಷ್ಟೇ, ವಿಧಾನ ಪರಿಷತ್ಲೂ ಅಷ್ಟೇ, ವಿಧಾನಸಭೆಯಲ್ಲೂ ಅತ್ಯಂತ ಹೀನಾಯವಾದ ಮಾತುಗಳಿಂದ ಅವ್ರನ್ನ ಕಟ್ಟು ಟೀಕಿಸ್ತಾ ಇದ್ರು. ಅದು ಒಳ್ಳೇದಲ್ಲ. ಯಾಕೆ ಅವರು ವೈಯಕ್ತಿಕವಾದಂತಹ ವಿಷಯಗಳನ್ನ ರಾಜ್ಯ ಮಟ್ಟದ ಬಿಜೆಪಿ ಸರ್ಕಾರದಲ್ಲಿ ಅವ್ರು ತರಬಾರದು. ವೈಯಕ್ತಿಕ ಇದ್ರೆ ಅವರು ವೈಯಕ್ತಿಕವಾಗಿ ಅವರು ಬಗೆಹರಿಸ್ಕೊಳ್ಬೇಕೆ ಹೊರತು ಸರ್ಕಾರದ ಮಟ್ಟದಲ್ಲಿ ಮತ್ತೆ ವಿಧಾನಸಭೆಯಲ್ಲಿ ಅವರವರೇ ಕಚ್ಚಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಅದಕ್ಕಿಂತ ಡ್ಯಾಮೇಜ್ ಆಗಿರೋದು. ಯಡಿಯೂರಪ್ಪನವ್ರ ಕಾಲದಿಂದನೂ ಅವರು ವೈಯಕ್ತಿಕ ದ್ವೇಷ, ಅವ್ರ ಅಧಿಕಾರ ಏನೋ ಅಧಿಕಾರ, ಅವ್ರಿಗೆ ಅಧಿಕಾರ ಇದೆ, ನನಗೂ ಬೇಕು ಅಧಿಕಾರ. ಈ ಅಧಿಕಾರದ ಲಾಲಸೆಯಿಂದ ಈ ನಮ್ಮ ಇವರು ಯಾರೋ ಯತ್ನಾಳ್ ಅವರು ಆ ರೀತಿ ಮಾಡಿದ್ದಾರೆ ಅಂತ ನಾನು ಅದು ಅನ್ಕೊಂಡ್ತೀನಿ. ಬಟ್ ವಿಜಯೇಂದ್ರ ಅವರು ವೈಯಕ್ತಿಕವಾಗಿ ತಗೊಂಡು ಇದನ್ನ ಮಾಡ್ಸಿದಾರೇನೋ ಒಂದು ಸುದ್ದಿ ಬರ್ತಾ ಇದೆ ಸರ್. ನನಗೇನ ಹಾಗೆ ಅನ್ಸೋದಿಲ್ಲ. ಯಾಕೆಂದ್ರೆ ಅವರು ಸಹ ಯಾವುದೇ ರೀತಿಯಾದಂತ ಪಬ್ಲಿಕ್ ನಲ್ಲಿ ಅವ್ರನ್ನ ಅವಹೇಳನವಾಗಿ ಮಾತಾಡಿಲ್ಲ. ನಾವು ನೋಡಿದೀವಲ್ಲ, ಸುಮಾರು 6-7 ತಿಂಗಳಿಂದನೂ ಅವರು ಅಧ್ಯಕ್ಷರಾದಾಗಿಂದನೂ ನಾವು ನೋಡಿದೀವಿ. ಯಾವುದೇ ರೀತಿಯಾದಂತಹ ಒಂದು ಅವಹೇಳನಕಾರಿಯಾದಂತಹ ಮಾತುಗಳನ್ನ ಅವ್ರ ಬಗ್ಗೆ ಅವ್ರು ಆಡಿಲ್ಲ. ಅವರೇ ಆಡಿದ್ದಾರೆ ಹೊರತು ಯತ್ನಾಳ್ ಅವರೇ ಇವ್ರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಹೊರತು ಖಂಡಿತವಾಗ್ಲೂ ಯಾವುದೇ ರೀತಿ ಅವಮಾನ ಆಗುವಂತ ಮಾತನ್ನ ಹೇಳಿಕೆಯನ್ನ ಖಂಡಿತವಾಗ್ಲೂ ಕೊಟ್ಟಿಲ್ಲ. ಅವರು ಬಹಳ ನಾಜೂಕಾಗಿ ಇದನ್ನ ಸರಿಪಡಿಸ್ಬೇಕು ಅನ್ನುವಂತ ವಿಷಯದಲ್ಲಿ ಎಲ್ರೂ ಒಂದು ತೆಗೆದುಕೊಂಡು ಹೋಗ್ತಾ ಇದ್ರು, ಒಗ್ಗೂಡಿ ತೆಗೆದುಕೊಂಡು ಹೋಗ್ತಿದ್ರು. ಆದ್ರೆ ಅವರು ಏನೇ ಮಾಡಿದ್ರು ಇವ್ರ ಜೊತೆ ಸೇರಕ್ ಇಷ್ಟಪಡಲಿಲ್ಲ. ಅವರೇ ಒಂದು ಗುಂಪು ಮಾಡ್ಕೊಂಡ್ಬಿಟ್ರು. ಗುಂಪು ಮಾಡಿ ಒಂದು 7-8 ಜನ ಸೇರ್ಕೊಂಡು ಇವ್ರ ಮೇಲೆ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ ಹೊರತು ಇದರಲ್ಲಿ ಏನು ಹುರುಳಿಲ್ಲ ಅನ್ಕೋತೀನಿ. ಮತ್ತೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿ ಮಾಡಬಾರ್ದು. ಅವ್ರು ವೈಯಕ್ತಿಕವಾಗಿ ಏನೇ ಇರಲಿ, ವೈಯಕ್ತಿಕ ಪಬ್ಲಿಕ್ ಆಗಿ ಹೇಳಿಕೆ ಕೊಡೋದು ಮಾಡೋದು ಅವೆಲ್ಲ ಮಾಡೋದ್ರಿಂದ ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿದೆ ಇದು. ಬಿಜೆಪಿ ಪಕ್ಷ ಬಂದ್ಬಿಟ್ಟು ನಮ್ಮ ರಾಜ್ಯದ ವಿರೋಧ ಪಕ್ಷ ಇವಾಗ. ಸೊ ವಿರೋಧ ಪಕ್ಷವಾಗಿ ಇವಾಗ ಏನೇನ್ ಕೆಲ್ಸಗಳು ನಡೀತಾ ಇದೆ, ಏನೇನ್ ಕೆಲ್ಸಗಳನ್ನ ನಡೀತಾ ಇಲ್ಲ ಅಂತ ಹೇಳಿ ಧ್ವನಿ ಎತ್ತು ಇವಾಗ ಮಾತಾಡುವಂತದ್ದು ಬಿಜೆಪಿ ಪಕ್ಷದ್ದು. ಬಟ್ ಅವ್ರು ಮಾಡ್ತಿರುವಂತ ಕೆಲ್ಸಗಳನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಕೇಳಿದ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಏನ್ ಬಿಜೆಪಿ ವಿರೋಧ ಪಕ್ಷದಲ್ಲಿ ಇದೆ, ನಿಜವಾಗ್ಲೂ ಅಂತ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತಿಲ್ಲ. ಮತ್ತೆ ಏನ್ ಆಡಳಿತ ಪಕ್ಷ ಏನಿದೆ ಅದ್ರ ಮೇಲೆ ಸರಿಯಾಗಿ ಅವರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ. ಅವರು ನಿಜವಾಗ್ಲೂ ವಿಧಾನ ಪರಿಷತ್ನಲ್ಲಿ ಇಬ್ರು ಕೇಳ್ತಾ ಇದಾರೆ ಹೊರತು ಬಾಕಿಯವರೆಲ್ಲ ಮೌನವಾಗಿದ್ದಾರೆ. ಒಬ್ರ ಮೇಲೆ ಒಬ್ರು ಕಾಂಗ್ರೆಸ್ ಪರವಾಗೇ ಮಾತಾಡ್ತಾ ಇದ್ದಾರೆ, ಇನ್ನೊಬ್ರು ಬಿಜೆಪಿ ಪರವಾಗಿ ಮಾತಾಡ್ತಾರೆ, ಇನ್ನೊಬ್ರು ವೈಯಕ್ತಿಕವಾದಂತಹ ಹಿತಾಸಕ್ತಿಗಳನ್ನ ಇಟ್ಕೊಂಡು ಅಲ್ಲಿ ಮಾತಾಡ್ತಾ ಇದ್ದಾರೆ. ಇದೆಲ್ಲ ನಮಗ್ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಖಂಡಿತವಾಗ್ಲೂ ಇದು ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಇವರು ಬೇಕಾದಂಗೆ ಇವರು ವಿಧಾನಸಭೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಾರೆ ಯಾರು ಹೋಗ್ತಾ ಇಲ್ಲ. ಇದು ಬಹಳ ಶೋಚನೀಯವಾದಂತಹ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅದಕ್ಕೆ ನಾನು ಮೊದ್ಲು ಹೇಳದ್ದು, ಅತ್ಯಂತ ಶೋಚನೀಯವಾದಂತಹ ಒಂದು ಇದಕ್ಕೆ ಬಂದ್ಬಿಟ್ಟಿದ್ದಾರೆ ಇವರು. ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಇವರು ಕೆಲಸವನ್ನೇ ಮಾಡ್ತಿಲ್ಲ ಸರಿಯಾಗಿ. ನಾನು ಹೇಳ್ತೇನಲ್ಲ, ಕೆಲಸನೇ ಮಾಡ್ತಾ ಇಲ್ಲ. ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಿಲ್ಲ. ಒಂದು ಪ್ರಶ್ನೆ ಇಟ್ಟ ಮೇಲೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕಲ್ಲ, ಎಲ್ಲಿ ಹೋಗ್ತಾ ಇದಾರೆ? ಏನೂ ಇಲ್ಲ, ಸುಮ್ಗಾಗ್ಬಿಡ್ತಾರೆ. 1-2-3 ಜನ ಮಾತಾಡ್ತಾ ಇದ್ದಾರೆ ಹೊರತು 2 ಕಡೆನೂ ಬಾಕಿಯವರೆಲ್ಲ ನಿಷ್ಕ್ರಿಯರಾಗಿದ್ದಾರೆ. ಒಂದ್ ಪ್ರಶ್ನೆ ಕೇಳಕ್ಕೆ ಅವರು ಮೊನ್ನೆ ಒಂದಾಯ್ತು, ಪಬ್ಲಿಕ್ ಆಗಿ ನಮ್ಮ ಬೆಂಗಳೂರಿನ MLA ಅವರು ಪ್ರಶ್ನೆ ಕೇಳಲ್ಲ, ಅಶೋಕ್ರವ್ರ ಬಗ್ಗೆ ಮಾತಾಡಿದ್ರು. ನೀವು ಪ್ರಶ್ನೆ ಕೇಳೇ ಇಲ್ಲ ಅಂತ, ಇದ್ರ ಬಗ್ಗೆ ನಾವು ಮಾತಾಡಿದ್ವಿ, ನೀವು ಕೇಳಿಲ್ಲ ಅಂತ. ತಪ್ಪಲ್ವಾ ಅದು? ಒಬ್ಬ ವಿರೋಧ ಪಕ್ಷದ ನಾಯಕರಾಗಿದ್ಕೊಂಡು ಅದನ್ನ ಎತ್ತಬೇಕಾಗಿತ್ತು. ಅವ್ರು ಹೇಳಿದ್ಮೇಲೆ ಇವರು ಅಲ್ಲಿ ಎತ್ತಾರೆ ಪ್ರಶ್ನೆನ. ಇದು ಬಹಳ ನಿಜವಾಗ್ಲೂ ಅದನ್ನ ಯಾವ ರೀತಿಯಲ್ಲಿ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನ ಆ ರೀತಿ ಆಗ್ಬಿಟ್ಟಿದೆ ಇವಾಗ. ಸ್ಪೀಡ್ ಪ್ಲಸ್ ಕರ್ನಾಟಕ.